ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 860ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಅವ್ರದ್ದು ಸರ್ಕಲ್ ಟು ಸರ್ಚ್ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ಇದೆ. ಈ ಒಂದು ಫೀಚರ್ ಬಗ್ಗೆ ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಕಂಪ್ನಿಯವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ನ ಲಾಂಚ್ ಮಾಡೋದ್ರಲ್ಲ, ಆ ಒಂದು ಮೊಬೈಲ್ಸ್ ಅಲ್ಲಿ ಈ ಒಂದು ಫೀಚರ್ ನ ಇಂಟಿಗ್ರೇಟ್ ಮಾಡಿದ್ರು. ಇದರಿಂದ ಏನಾಗುತ್ತೆ ಅಂದ್ರೆ, ಇವಾಗ ನೀವೇನಾದ್ರೂ ಬ್ರೌಸ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಬಗ್ಗೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ನೀವು ಈ ರೀತಿಯಾಗಿ ಸರ್ಕಲ್ ಮಾಡಿದ್ರೆ ಸಾಕು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಇವಾಗ ಇದೇ ಫೀಚರ್ ನ ಇವರು ಡೆಸ್ಕ್ಟಾಪ್ ಗೂ ಕೂಡ ತರ್ತಾ ಇದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಡೆಸ್ಕ್ಟಾಪ್ ಅಲ್ಲಿ ನೀವೇನಾದ್ರೂ ಹುಡುಕ್ಬೇಕಾದ್ರೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅಂದ್ರೆ ಜಸ್ಟ್ ಈ ರೀತಿಯಾಗಿ ನೀವು ಸರ್ಕಲ್ ಮಾಡಿದ್ರೆ ಸಾಕು, ಆ ಒಂದು ಆಬ್ಜೆಕ್ಟ್ ಹತ್ರ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಅಲ್ಲೇ ಸಿಗುತ್ತೆ. ಈ ಒಂದು ಫೀಚರ್ ಮೇಲೆ ಇವಾಗ ಗೂಗಲ್ ಅವರು ವರ್ಕ್ ಮಾಡ್ತಿದ್ದಾರೆ. ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ವಿಡಿಯೋ ಹೊರಗೆ ಬಂದಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಕಂಪನಿಯವರು ಇವಾಗ ಮೋಟೋ ಎಡ್ಜ್ 50 ಸೀರೀಸ್ ಅಲ್ಲಿ ಟೋಟಲ್ ಆಗಿ 3 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಆಗ್ಲೇ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು, ಮೋಟೋ ಎಡ್ಜ್ 50 ಪ್ರೋ. ಇವಾಗ ಇನ್ನ 2 ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ದಾರೆ, ಮೋಟೋ ಎಡ್ಜ್ 50 ಫ್ಯೂಷನ್. ಇದ್ರ ಬಗ್ಗೆ ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ಈ ಒಂದು ಮೊಬೈಲ್ ನ ಮೇ 16ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಒಳ್ಳೆ ಸ್ಪೆಸಿಫಿಕೇಶನ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. OLED ಡಿಸ್ಪ್ಲೇ ಇರುತ್ತೆ, 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, IP68 ವಾಟರ್ ರೆಸಿಸ್ಟೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ನನಗನ್ನಿಸ್ತಂಗೆ 25,000 ಒಳಗಡೆ ನಿಮಗೆ ಈ ಒಂದು ಮೊಬೈಲ್ ಸಿಗುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಾಗ್ಶಿಪ್ ಮೊಬೈಲ್, ಇದು ಬಂದ್ಬಿಟ್ಟು ಮೋಟೋ ಎಡ್ಜ್ 50 ಅಲ್ಟ್ರಾ. ಈ ಮೊಬೈಲ್ ನಿಮಗೆ ಏನಿಲ್ಲ ಅಂದ್ರೂ ಕೂಡ 40,000 ಇರುತ್ತೆ, ಮಿನಿಮಮ್ 40 ಅಂತ ಇಟ್ಕೊಳ್ಳಿ, ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. IP ರೇಟಿಂಗ್, ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್, ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್, 144 Hz ರಿಫ್ರೆಶ್ ರೇಟಿಂಗ್. ಈ ರೀತಿಯಾಗಿ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇರುತ್ತೋ ಆ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ರೀಸೆಂಟ್ ಆಗಿ BIS ಸರ್ಟಿಫಿಕೇಶನ್ ಸೈಟ್ ಅಲ್ಲೂ ಕೂಡ ಸ್ಪಾಟ್ ಆಗಿತ್ತು. ಏನ್ ಮಾಡ್ತಾರೋ ಗೊತ್ತಿಲ್ಲ. ಮೇ 16ನೇ ತಾರೀಕು ಈ ಮೊಬೈಲ್ ಕೂಡ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ, ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪನಿಯವರು ರೀಸೆಂಟ್ ಆಗಿ ಹೊಸ ಐಪ್ಯಾಡ್ಸ್ ನ ಲಾಂಚ್ ಮಾಡಿದ್ರು, ಎಲ್ಲರಿಗೂ ಕೂಡ ಗೊತ್ತಿರೋದೆ. ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಈ ಒಂದು ಐಪ್ಯಾಡ್ಸ್ ಲಾಂಚ್ ಮಾಡಿದಾದ್ಮೇಲೆ ಆಪಲ್ ಕಂಪನಿಯವರು ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ನ ರಿಲೀಸ್ ಮಾಡಿದ್ರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆಗಿದ್ದು ಎಲ್ಲರೂ ಕೂಡ ಬೈತಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಈ ಒಂದು ವಿಡಿಯೋದಲ್ಲಿ ತುಂಬಾ ಐಟಮ್ಸ್ ನ ಇಟ್ಬಿಟ್ಟು ಕಂಪ್ಲೀಟ್ ಆಗಿ ಕ್ರಶ್ ಮಾಡಿದ್ದಾರೆ. ಇವಾಗ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಪೇಂಟ್ ಬಾಕ್ಸ್, ಮಾನಿಟರ್ಸ್, ಕ್ಯಾಮ್ರಾ ಲೆನ್ಸ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಮ್ಯೂಸಿಕಲ್ ಡ್ರಮ್ಸ್. ಸೊ ಈ ರೀತಿಯಾಗಿ ತುಂಬಾ ಐಟಮ್ಸ್ ನ ಇಟ್ಬಿಟ್ಟು ಕಂಪ್ಲೀಟ್ ಆಗಿ ಕ್ರಶ್ ಮಾಡಿದ್ದಾರೆ. ಕ್ರಶ್ ಮಾಡಿದಾದ್ಮೇಲೆ ಮತ್ತೆ ಆ ಒಂದು ಕ್ರಷರ್ ಮಿಷಿನ್ ಓಪನ್ ಆದ ತಕ್ಷಣ ನಮಗೆ ಐಪ್ಯಾಡ್ ಆದ್ರೆ ಕಾಣಿಸುತ್ತೆ. ಇದರ ಅರ್ಥ ಏನು ಅಂದ್ರೆ, ಇವಾಗ ಏನೇನೆಲ್ಲ ಕ್ರಶ್ ಆಯ್ತಲ್ಲ, ಆ ಎಲ್ಲಾ ಐಟಮ್ಸ್ ಕೂಡ ನಿಮಗೆ ಐಪ್ಯಾಡ್ ಅಲ್ಲಿ ಇರುತ್ತೆ. ನಿಮ್ಮ ಹತ್ರ ಐಪ್ಯಾಡ್ ಇತ್ತು ಅಂದ್ರೆ ಈ ಎಲ್ಲಾ ಕೆಲಸನೂ ಕೂಡ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ರು. ಈ ಒಂದು ವಿಡಿಯೋ ರಿಲೀಸ್ ಆಗಿದ್ದು ತುಂಬಾ ಜನ ಬೈತಾ ಇದ್ದಾರೆ, ನಿಮಗೆ ದುಡ್ಡು ಜಾಸ್ತಿ ಆಗಿದ್ರೆ ಈ ರೀತಿಯಾಗಿ ದುಡ್ಡು ಖರ್ಚು ಮಾಡಬೇಡಿ, ಇದೇ ಐಟಮ್ಸ್ ನೀವು ಬೇರೆಯವರಿಗೆ ಕೊಟ್ರೆ ಅವ್ರ ಲೈಫು ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ವಿಪರೀತವಾಗಿ ಬೈದಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಆಪಲ್ ಕಂಪನಿಯವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಆಪಲ್ ಕಂಪನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಬೇಕಂತ ಇದನ್ನ ಮಾಡಿಲ್ಲ, ಈ ಐಪ್ಯಾಡ್ ಅಲ್ಲಿ ಏನೇನೆಲ್ಲ ಹೊಸ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ಕ್ಲೀನ್ ಆಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ. ನಿಮಗೆ ಇಷ್ಟು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿರಲಿಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಇವಾಗ ಆಪಲ್ ಕಂಪನಿಯವರು ಕೇಳ್ತಾ ಇದ್ದಾರೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದಾದ್ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾದಲ್ಲಿ ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ. ಈ ವ್ಯಕ್ತಿನ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ನೀವು ಕೇಳಿದ್ರೆ 100% ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಈ ವ್ಯಕ್ತಿ ಬಂದ್ಬಿಟ್ಟು ಒಬ್ಬ ಗೇಮರ್ ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತಾನೆ. ಇವನಿಗೆ ಕರೆಕ್ಟ್ ಆಗಿ ವ್ಯೂಸ್ ಬರ್ತಾ ಇಲ್ಲ, ವ್ಯೂಸ್ ತುಂಬಾ ಕಮ್ಮಿ ಬರ್ತಾ ಇದೆ. ಅದಕ್ಕೋಸ್ಕರ ಇವನೇನ್ ಮಾಡಿದ್ದಾನೆ ಅಂದ್ರೆ, ಬಾಡಿಗೆಗೆ ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ದಾನೆ. ಒಂದು ಮೊಬೈಲ್ 80 ರೂಪಾಯಿ ತಗೊಂಡಿದ್ದಾನೆ ಪ್ರತಿದಿನ. ಈ ಒಂದು ಲೆಕ್ಕಾಚಾರದಲ್ಲಿ ಹತ್ತತ್ರ 4,500 ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ದಾನೆ. ಪರ್ಚೇಸ್ ಮಾಡಿದಾದ್ಮೇಲೆ ಈ ಎಲ್ಲಾ ಮೊಬೈಲ್ಸ್ ಕೂಡ ಒಂದು ಸಾಫ್ಟ್ವೇರ್ ಗೆ ಕನೆಕ್ಟ್ ಮಾಡಿದ್ದಾನೆ. ಈ ಒಂದು ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂದ್ರೆ, ಇವನು ಯಾವಾಗೆಲ್ಲ ಲೈವ್ ಸ್ಟ್ರೀಮ್ ಹೋಗ್ತಾನೋ ಅವಾಗೆಲ್ಲ ಮೊಬೈಲ್ಸ್ ಅಲ್ಲೂ ಕೂಡ ಲೈವ್ ಸ್ಟ್ರೀಮ್ ಓಪನ್ ಆಗುತ್ತೆ. ಅಟ್ ಎ ಟೈಮ್ 4,500 ವ್ಯೂಸ್ ಬರುತ್ತೆ. ಪ್ರತಿದಿನ ಇದೇ ರೀತಿ ಮಾಡಿದ್ದಾನೆ. ಹತ್ತತ್ರ 3-4 ತಿಂಗಳಲ್ಲಿ ಇವನು 3.5 ಕೋಟಿವರೆಗೂ ದುಡಿದಿದ್ದಾನೆ. ಆ ಕಂಪ್ನಿಯವರಿಗೆ ಶಾಕ್ ಆಗ್ಬಿಟ್ಟಿದೆ. ಚೈನಾದಲ್ಲೆಲ್ಲ ನೋಡ್ಕೊಂಡ್ರೆ ಯೂಟ್ಯೂಬ್, ಗೂಗಲ್ ಇದೆಲ್ಲ ಕೂಡ ಇರೋದಿಲ್ಲ, ಅವ್ರಿಗೆ ಮತ್ತೆ ಸಪರೇಟ್ ಆಪ್ಸ್ ಆದ್ರೆ ಇರುತ್ತೆ. ಆ ಆಪ್ ಅವರಿಗೆ ಡೌಟ್ ಬಂದ್ಬಿಟ್ಟಿದೆ, ಇವನೇನ್ ಬರೀ 3-4 ತಿಂಗಳಲ್ಲಿ ಹತ್ತತ್ರ 3.5 ಕೋಟಿ ದುಡಿದಿದ್ದಾನೆ ಅಂತ ಹೇಳ್ಬಿಟ್ಟು ಇವನ್ ಎಲ್ಲಿದ್ದಾನೋ ಆ ಒಂದು ಲೊಕೇಶನ್ ಟ್ರೇಸ್ ಮಾಡ್ಬಿಟ್ಟು ಅವ್ರ ಮನೆ ಹತ್ರ ಆದ್ರೆ ಹೋಗಿದ್ದಾರೆ. ಮನೆ ಒಳಗೆ ಹೋದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಯಾವ ರೀತಿ ಇವನು ಮೊಬೈಲ್ಸ್ ನ ಜೋಡಿಸಿದ್ದಾನೆ ನೋಡಿ. ಇವಾಗ ಇವನನ್ನ ಅರೆಸ್ಟ್ ಮಾಡಿದ್ದಾರೆ. ಹತ್ತತ್ರ 1 ವರ್ಷ ಜೈಲ್ ಶಿಕ್ಷೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಗ್ರೇಟ್, ಯಾಕೆ ಅಂದ್ರೆ ಹತ್ತತ್ರ 3-4 ತಿಂಗಳಲ್ಲಿ 3.5 ಕೋಟಿ ದುಡ್ಡನ್ನ ಸಂಪಾದನೆ ಮಾಡಿದ್ದಾನೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ GT 20 Pro ಹಾಗೆ ಬಂದ್ಬಿಟ್ಟು ಇನ್ಫಿನಿಕ್ಸ್ GT Book, ಇದು ಬಂದ್ಬಿಟ್ಟು ಒಂದು ಲ್ಯಾಪ್ಟಾಪ್. ಈ ಎರಡು ಪ್ರಾಡಕ್ಟ್
ಪ್ರಾಡಕ್ಟ್ನು ಕೂಡ ಮೇ 21ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಎರಡೂ ಕೂಡ ಗೇಮಿಂಗ್ ರಿಲೇಟೆಡ್ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಇನ್ಫಿನಿಕ್ಸ್ GT20 Pro ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮೊಬೈಲ್ ಅಲ್ಲಿ ಮೀಡಿಯಾಟೆಕ್ ಡಿಮೆನ್ಸಿಟಿ 8200 ಅಲ್ಟಿಮೇಟ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್ ಇರುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 5000 mAh ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಪ್ರೈಸ್ ಕೂಡ ನಿಮಗೆ ಒಂದು ಸ್ವಲ್ಪ ರೀಸನಬಲ್ ಆಗಿನೇ ಇರುತ್ತೆ. ಹಾಗೆ ಬಂದ್ಬಿಟ್ಟು ಅಪ್ಡೇಟ್ಸ್ ಕೂಡ ನಿಮಗೆ ಟೈಮ್ ಟು ಟೈಮ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಪ್ಟಾಪ್ ಬಗ್ಗೆ. ಈ ಲ್ಯಾಪ್ಟಾಪ್ ಗೆ ಸಂಬಂಧಪಟ್ಟ ಯಾವುದೇ ಸ್ಪೆಸಿಫಿಕೇಶನ್ಸ್ ಹೊರಗೆ ಬಂದಿಲ್ಲ. 21ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಲ್ಯಾಪ್ಟಾಪ್ ಕೂಡ ನಿಮಗೆ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಸೊ ನೋಡೋಣಂತೆ ಮೇ 21ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ CMF ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ನಥಿಂಗ್ ಸಬ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಈ ಒಂದು CMF ಬ್ರ್ಯಾಂಡ್ ಅಲ್ಲಿ ನಮಗೆ ಇಯರ್ ಬಡ್ಸ್, ಸ್ಮಾರ್ಟ್ ವಾಚಸ್, ಚಾರ್ಜರ್, ಸೊ ಈ ರೀತಿಯಾಗಿ IoT ಪ್ರಾಡಕ್ಟ್ಸ್ ನ ಇವರು ಸೇಲ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಒಂದು ಮೊಬೈಲ್ ನ ಇವರು ಲಾಂಚ್ ಮಾಡ್ತಿದ್ದಾರೆ. ಫೋಟೋನು ಕೂಡ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸಿಂಗಲ್ ಕ್ಯಾಮ್ರಾ ಇಂದ ನಮಗೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನನಗನ್ನಿಸ್ತಂಗೆ ಒಂದು 15,000 ರೇಂಜ್ ಅಲ್ಲಿ ಇವರು ಲಾಂಚ್ ಮಾಡಬಹುದು. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡಿಮೆನ್ಸಿಟಿ ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ. ನಾರ್ಮಲ್ ನಿಮಗೆ HD+ ಡಿಸ್ಪ್ಲೇ ಇರುತ್ತೆ. ಈ ರೀತಿಯಾಗಿ ಲೈಟ್ ಆಗಿ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ. ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಆದ್ರೆ ಲೀಕ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೇಟಿಎಂ ಇಂದ. ಪೇಟಿಎಂ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಪೇಟಿಎಂ ಅಂದ ತಕ್ಷಣ ಫಸ್ಟ್ ನಮ್ಗೆಲ್ಲರಿಗೂ ಕೂಡ ಏನ್ ನೆನಪಾಗುತ್ತೆ ಅಂದ್ರೆ ಪೇಮೆಂಟ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಪೇಟಿಎಂ ನ ಯೂಸ್ ಮಾಡ್ಕೊಂಡು ದುಡ್ಡನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ಮೇಲಿಂದ ಇವರು ಹೊಸ ಸರ್ವಿಸ್ಗೂ ಕೂಡ ಎಂಟರ್ ಆಗ್ತಾ ಇದ್ದಾರೆ, ಆಟೋ ಸರ್ವಿಸ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಪೇಟಿಎಂ ಆಟೋ ಅಂತ ಹೇಳ್ಬಿಟ್ಟು ತರ್ತಾ ಇದ್ದಾರೆ. ಇವಾಗ ಓಲಾ, ಊಬರ್ ಯಾವ ರೀತಿ ಇರುತ್ತೋ ನಿಮಗೆ ರೈಡ್ ಸರ್ವಿಸ್ ಕೂಡ ಇರುತ್ತೆ. ONDC ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ONDC ಅಲ್ಲಿ ನೀವೇನಾದ್ರೂ ಒಂದು ರೈಡ್ ಬುಕ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ನಿಮಗೆ ಪೇಟಿಎಂ ಆಟೋ ಅಂತ ಹೇಳ್ಬಿಟ್ಟು ಬರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಇವರು ಆಟೋ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ನಿಧಾನಕ್ಕೆ ಬರ್ತಾ ಬರ್ತಾ ಬೇರೆ ಬೇರೆ ವೆಹಿಕಲ್ಸ್ ಕೂಡ ಆಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ಇಲ್ಲಿ ಓಲಾ, ಊಬರ್ ಗೆ ಕಂಪೇರ್ ಮಾಡಿದ್ರೆ ONDC ಅಲ್ಲಿ ಅದರಲ್ಲೂ ಕೂಡ ಪೇಟಿಎಂ ಆಟೋನ ನೀವೇನಾದ್ರೂ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ನಿಮಗೆ ಪ್ರೈಸ್ ತುಂಬಾ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಫೋಟೋಸ್ ಆದ್ರೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ. ಗೂಗಲ್ ಕಂಪ್ನಿಯವರು ಗೂಗಲ್ ಮೆಸೇಜ್ ಅಲ್ಲಿ ಒಂದು ಹೊಸ ಫೀಚರ್ ನ ಟೆಸ್ಟ್ ಮಾಡ್ತಿದ್ದಾರೆ. ಈ ಫೀಚರ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ ಇವಾಗ ಗೂಗಲ್ ಮೆಸೇಜಸ್ ಅಲ್ಲಿ ಯಾರಾದ್ರೂ ಅನ್ನೋನ್ ಪರ್ಸನ್ ನಮಗೆ ಮೆಸೇಜ್ ಮಾಡಿದ್ರು ಅಂದ್ರೆ ಯಾರು ಮೆಸೇಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ, ಬರೀ ಅವ್ರ ನಂಬರ್ ಮಾತ್ರ ನಮಗೆ ಕಾಣಿಸುತ್ತೆ. ಇನ್ಮೇಲಿಂದ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತೇ ಇಲ್ಲದೆ ಇರೋರು ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಅವ್ರ ನಂಬರ್ ಜೊತೆಗೆ ಪಕ್ಕದಲ್ಲಿ ಹೆಸರು ಕೂಡ ಡಿಸ್ಪ್ಲೇ ಆಗುತ್ತೆ. ಇದರಿಂದ ನಿಮಗೆ ಹುಡುಕೋ ಅವಶ್ಯಕತೆ ಆದ್ರೆ ಇರೋದಿಲ್ಲ, ಇಲ್ಲೇ ನಿಮಗೆ ಹೆಸರು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ಈ ಒಂದು ಫೀಚರ್ ನ ಇನ್ನ ಇವರು ರೋಲ್ ಔಟ್ ಮಾಡಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಬೀಟಾದಲ್ಲಿ ಸ್ಪಾಟ್ ಆಗಿದೆ. ಈ ಒಂದು ಫೀಚರ್ ಬಂತು ಅಂದ್ರೆ ತುಂಬಾ ಜನರಿಗೆ ಯೂಸ್ ಆಗುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.